ಇನ್ನು ಮುಂದಿನ ನಡೆಯ ಬಗ್ಗೆ ಅತೃಪ್ತ ಕಾಂಗ್ರೆಸ್ ಶಾಸಕರು ಚರ್ಚೆ ನಡೆಸ್ತಾ ಇದ್ದಾರೆ. ಮುಂಬೈನ ಖಾಸಗಿ ಹೋಟೆಲ್ನಲ್ಲಿರುವಂತಹ ಅತೃಪ್ತ ಕೈ ಶಾಸಕರು ಕಾಂಗ್ರೆಸ್ ಪಾರ್ಟಿ ಯಾವ ನಿರ್ಧಾರ ಕೈಗೊಳ್ಳಬಹುದು, ತಾವು ಮುಂದೆ ಏನು ಗೇಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಶಾಸಕರ ಚರ್ಚೆ ಬಗ್ಗೆ ಮಾಹಿತಿಗಳ ಲಭ್ಯವಾಗ್ತಾ ಇದೆ. ಟಿವಿನಲ್ಲಿ ದುರಹಂಕಾರವನ್ನು ತೋರಿಸಿ ಬ್ಯಾನ್ ಆಗಿರುವಂತಹ ಗೋಕಾಕ್ ಕ್ಷೇತ್ರದ ಶಾಸಕ ಹಾಗೂ ಮಹೇಶ್ ಕೊಮಟಳ್ಳಿ, ನಾಗೇಂದ್ರ, ಡಾಕ್ಟರ್ ಉಮೇಶ್ ಜಾಧವ್ ಮುಂಬೈನ ಖಾಸಗಿ ಹೋಟೆಲ್ನಲ್ಲಿ ಈಗ ಚರ್ಚೆ ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ಏನೆಲ್ಲ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಈ ಕ್ಷಣಕ್ಕೆ ಏನೆಲ್ಲ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅವರು ಅಂತ? ಅಮರ್ ಪ್ರಸಾದ್, ಏನು ಅತೃಪ್ತ ಶಾಸಕರಿದ್ದಾರೆ, ಅವರು ಸಾಕಷ್ಟು ಒಂದು ತಮ್ಮ ನಡೆಯನ್ನ ನಿಗೂಢವಾಗಿ ಮೇಂಟೈನ್ ಮಾಡ್ತಾ ಇರುವಂತದ್ದು. ಅಂದ್ರೆ ಕಾಂಗ್ರೆಸ್ ಯಾವೆಲ್ಲ ಅಂದ್ರೆ ಏನೆಲ್ಲ ತೀರ್ಮಾನಗಳನ್ನ ಕೈಗೊಳ್ತದೆ, ಆ ತೀರ್ಮಾನಗಳನ್ನ ಕೈಗೊಂಡ್ರೆ ನಾವೇನು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಯನ್ನ ಮಾಡ್ತಾ ಇದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಈ 4 ಅತೃಪ್ತ ಶಾಸಕರು ಏನಿದ್ದಾರೆ, ಡಾಕ್ಟರ್ ಉಮೇಶ್ ಸೇರಿದಂತೆ 4 ಅತೃಪ್ತ ಶಾಸಕರಿದ್ದಾರೆ, ಇವೆಲ್ಲರೂ ಕೂಡ ಅಂದ್ರೆ ಸಾಮೂಹಿಕ ನಿರ್ಧಾರವನ್ನ ಕೈಗೊಂಡು ಆ ಮುಖಾಂತರ ತಮ್ಮ ಒಂದು ನಡೆಯನ್ನ ನಡೆಸಲಿಕ್ಕೆ ಅಂದ್ರೆ ಮುಂದಾಗ್ತಾರೆ. ಅಂದ್ರೆ ಯಾವುದೇ ಒಂದಿಬ್ರು ರಾಜೀನಾಮೆ ಕೊಡೋದು ಅಥವಾ ಬಿಡೋದು ಈ ರೀತಿಯಾಗಿಲ್ಲ. 4 ಜನ ಸೇರಿದ್ರೆ ಈಗ ಏನಾದ್ರು 4 ಅತೃಪ್ತ ಶಾಸಕರನ್ನ ಅಮಾನತು ಮಾಡ್ಲಿಕ್ಕೆ ಅಂದ್ರೆ ಅನರ್ಹ ಮಾಡ್ಲಿಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲ ಏನೆಲ್ಲ ತೀರ್ಮಾನಗಳನ್ನ ಕೈಗೊಳ್ಳೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಚರ್ಚೆಯನ್ನು ನಡೆಸಿ 4 ಜನರು ಕೂಡ ಒಂದೇ ನಿರ್ಧಾರಕ್ಕೆ ಬರ್ಲಿಕ್ಕೆ ಇದೀಗ ಎಲ್ಲರೂ ಕೂಡ ಮುಂದಾಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಕಳೆದ ನಿನ್ನೆಯಿಂದಲೂ ಕೂಡ ಅವರು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಚರ್ಚೆ ನಂತರ ಒಂದು ನಿರ್ಧಾರಕ್ಕೆ ಬರ್ಲಿಕ್ಕೆ ಅವರೆಲ್ಲರೂ ಕೂಡ ಮುಂದಾಗಿದ್ದಾರೆ. ಇನ್ನು ಈ ಒಂದು ಏನು ಇದು ಪ್ರೊಸೆಸ್ ಇದೆ, ಇದು ಇನ್ನೂ ಕೆಲ ದಿನಗಳ ಹೀಗೆ ಮುಂದುವರಿಯುವ ಸಾಧ್ಯತೆ ಇದೆ ಅಂತ ಅವರ ಆಪ್ತರು ಹೇಳುವಂತದ್ದು. 15ನೇ ತಾರೀಕಿವರೆಗೂ ಇದು ಮುಂದುವರಿಬಹುದು ಅನ್ನೋದೊಂದು ಮಾಹಿತಿಯನ್ನ ಅವ್ರು ನೀಡ್ತಾ ಇರುವಂತದ್ದು. ಯಾಕಂದ್ರೆ 15ನೇ ತಾರೀಕಿಗೆ ವಿಧಾನಸಭೆಯಲ್ಲಿ ಏನೊಂದು ಬಿಲ್ ಪಾಸ್ ಆಗುತ್ತೆ, ಅಲ್ಲಿವರೆಗೂ ಇದೊಂದು ಪ್ರೊಸೆಸ್ ಹೋಗ್ತದೆ ಅನ್ನೋ ಮಾತ್ರ ಅವರು ಆಪ್ತರು ಹೇಳುವಂತದ್ದು. ಇನ್ನು ಏನಂತಂದ್ರೆ ರಾಜೀನಾಮೆ ನೀಡೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಚರ್ಚೆಗಳು ನಡೀತಾ ಇದಾವೆ. ಅದಕ್ಕಿಂತ ಮೊದಲು ಏನಾದ್ರು ರಾಜೀನಾಮೆ ನೀಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತದೆ. ಈಗಾಗಲೇ ಇವರೆಲ್ಲರನ್ನು ಕೂಡ ಅನರ್ಹ ಮಾಡ್ಲಿಕ್ಕೆ ಸ್ಪೀಕರ್ಗೆ ದೂರು ನೀಡುವಂತ ಹಿನ್ನೆಲೆಯಲ್ಲಿ ನಾವು ತಮ್ಮ ಮುಂದಿನ ರಾಜಕೀಯ ನಡೆ ಅಂದ್ರೆ ರಾಜಕೀಯವಾಗಿ ಲಾಭ ಆಗ್ತದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಒಂದು ಚರ್ಚೆಯನ್ನು ನಡೆಸಿದ್ರೆ, ಆದ್ರೆ ಎಲ್ಲೂ ಕೂಡ ಅವರು ಒಂದು ತಮ್ಮ ಒಂದು ನಡೆಯನ್ನ ಅಂದ್ರೆ ತಾವು ಏನ್ ಮಾಡ್ಬೇಕು, ತಾವು ಏನ್ ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರಿಗೂ ಕೂಡ ಬಿಟ್ಟುಕೊಡ್ತಲ್ಲ. 4 ಅತೃಪ್ತ ಶಾಸಕರು ಅವರೇ ಒಂದು ಗುಂಪನ್ನ ಮಾಡಿಕೊಂಡು ಅವರೊಳಗೆ ಚರ್ಚೆಯನ್ನು ಮಾಡಿಕೊಂಡು ಒಂದು ಮುಂದಿನ ನಿರ್ಧಾರ ಬರ್ಲಿಕ್ಕೆ ಮುಂದಾಗಿರುವಂತದ್ದು. ಅಮರ್ ಪ್ರಸಾದ್, ಥ್ಯಾಂಕ್ ಯು ಸಂಜಯ್.